ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 59ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಚರ ಅಚರ ಪ್ರಪಂಚವು ಈಶ್ವರನ ಸತ್ಯ ಸಂಕಲ್ಪಕ್ಕೆ ಅಧೀನವಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಈಶ್ವರನು ಹೇಳುತ್ತಾನೆ, ಅಂಗಿರೋ ಮುನಿಯ ಶಿಷ್ಯನು, ರುದ್ರಮೂರ್ತಿಗಳ ಗಣಕ್ಕೆ ನಾಯಕನು, ಯೋಗಿಗಳಿಗೆ ರಕ್ಷಕನೂ ಆದ ವಾಮದೇವ ಮೂರ್ತಿಯು ನನ್ನ ಆಜ್ಞೆಯಂತೆ ನಡೆಯುವನು. ಸಮಸ್ತ ಜಗತ್ತಿಗೆ ಪೂಜ್ಯನು, ವಿಘ್ನಗಳಿಗೆ ನಾಯಕನು, ಧರ್ಮ ಮಾರ್ಗದಲ್ಲಿ ಆಸಕ್ತನೂ ಆದ ವಿನಾಯಕ ಸ್ವಾಮಿಯು ನನ್ನ ಆಜ್ಞಾವಚನವನ್ನು ಅನುಸರಿಸಿ ನಡೆದುಕೊಳ್ಳುವನು. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನು, ದೇವ ಸೈನ್ಯಕ್ಕೆ ಅಧಿಪತಿಯು, ಪ್ರಭುವು, ತಾನಾಗಿ ಜನಿಸಿದವನೂ ಆದ ಕುಮಾರಮೂರ್ತಿಯು ಯಾವಾಗಲೂ ನನ್ನ ಆಜ್ಞೆಯಿಂದ ಪ್ರೇರೇಪಿಸಲ್ಪಡುವನು. ಮಹರ್ಷಿಗಳೆಂದೆನಿಸಿದ ಮರೀಚಿ ಮುಂತಾದ ಪ್ರಜಾಪತಿಗಳು ಅನೇಕ ವಿಧವಾದ ಲೋಕಗಳನ್ನು ನಿರ್ಮಾಣ ಮಾಡುವುದೂ
ಪರಮಾತ್ಮನ ನಿಯೋಗದಿಂದ ಆಗಿದೆ. ಸರ್ವಭೂತಗಳಿಗೆ ವಿಸ್ತಾರವಾದ ಸಂಪತ್ತನ್ನು ದಾನ ಮಾಡುವ ಶೀಲವುಳ್ಳ ಶ್ರೀಮನ್ನಾರಾಯಣನ ಪತ್ನಿಯಾದ ಲಕ್ಷ್ಮೀದೇವಿಯು ನನ್ನ ಅನುಗ್ರಹದಿಂದ ಇರುವಳು. ಸರ್ವ ಪ್ರಾಣಿಗಳಿಗೆ ವಿಪುಲವಾದ ವಾಕ್ಶಕ್ತಿಯನ್ನು ಅನುಗ್ರಹಿಸುವ ಸರಸ್ವತೀದೇವಿಯು ಈಶ್ವರನ ಆಜ್ಞೆಯಿಂದ ಪ್ರೇರೇಪಿಸಲ್ಪಟ್ಟವಳಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾಳೆ. ಸಮಸ್ತ ಮಾನವರನ್ನು ಘೋರವಾದ ನರಕದಿಂದ ಉದ್ಧರಿಸಿ ಅನುಗ್ರಹ ಮಾಡುವವಳೆಂದು ಸ್ಮರಿಸಲ್ಪಟ್ಟ ಸಾವಿತ್ರೀ ದೇವಿಯು ನನ್ನ ಆಜ್ಞಾವಶವರ್ತಿಯಾಗಿರುವಳು. ಭಕ್ತರಿಂದ ಧ್ಯಾನ ಮಾಡಲ್ಪಟ್ಟವಳಾಗಿ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವ ಸರ್ವೋತ್ತಮಳಾದ ಪಾರ್ವತೀದೇವಿಯು ನನ್ನ ಆಜ್ಞಾವಚನವನ್ನು ಮಾನಿಸಿ ಸ್ವಕಾರ್ಯದಲ್ಲಿ ತೊಡಗುವಳು. ಅಪಾರವಾದ ಮಹಿಮೆಗಳಿಂದ ಕೂಡಿದವನು, ಸಮಸ್ತ ದೇವತೆಗಳಿಗೆ ಪ್ರಭುವು, ಅಂತರಹಿತನೂ ಆದ ಆದಿಶೇಷನು ಈಶ್ವರನ ನಿಯೋಗದಿಂದ ತನ್ನ ಶಿರಸ್ಸಿನಲ್ಲಿ ಲೋಕಗಳನ್ನು ಧರಿಸಿಕೊಂಡಿರುವನು. ಸಮುದ್ರದಲ್ಲಿ ಬಡಬಾಗ್ನಿ ರೂಪದಿಂದ ಯಾವಾಗಲೂ ವಾಸ ಮಾಡಿಕೊಂಡಿರುವ ಸಂವರ್ತಕವೆಂಬ ಅಗ್ನಿಯು ಈಶ್ವರನ ನಿಯೋಗವನ್ನು ಅನುಸರಿಸಿ ಸಂಪೂರ್ಣವಾಗಿ ಸಮುದ್ರವನ್ನು ಪಾನ ಮಾಡುತ್ತಿರುವುದು. ಈ ಲೋಕದಲ್ಲಿ ಪ್ರಸಿದ್ಧವಾದ ಮಹಿಮೆಯುಳ್ಳ ಯಾವ 14 ಮಂದಿ ಮನುರಾಜರು ಮೂಲಭೂತರಾಗಿರುವರೋ ಅವರೆಲ್ಲರೂ ಈಶ್ವರನ ನಿಯೋಗಾಧೀನರಾಗಿ ಸಮಸ್ತ ಪ್ರಜೆಗಳನ್ನು ಪಾಲಿಸುತ್ತಾರೆ. ಮತ್ತು ಆದಿತ್ಯ, ವಸು, ರುದ್ರ, ಮರುತ್, ಅಶ್ವಿನಿ ಎಂಬ ಅನೇಕ ಗಣ ದೇವತೆಗಳು ಹಾಗೂ ಇತರ ಸಮಸ್ತ ದೇವತೆಗಳು ನನ್ನ ಆಜ್ಞಾಧಾರಕರಾಗಿ ಇರುವಂತೆ ನಿರ್ಮಾಣ ಮಾಡಲ್ಪಟ್ಟಿರುವರು. ಮತ್ತು ಗಂಧರ್ವ, ಗರುಡ, ಸಿದ್ಧ, ಸಾಧ್ಯ, ಚಾರಣ, ಯಕ್ಷ, ರಾಕ್ಷಸ, ಪಿಶಾಚ ಮುಂತಾದ ಅನೇಕ ಪ್ರಜಾವರ್ಗವು ಈಶ್ವರನ ನಿಯೋಗವನ್ನು ಮೀರದಂತೆ ಈಶ್ವರನಿಂದ ಸೃಷ್ಟಿಸಲ್ಪಟ್ಟಿದೆ. ಕಲಾ, ಕಾಷ್ಟ, ನಿಮೇಷ, ಮುಹೂರ್ತ, ದಿವಸ, ರಾತ್ರಿ, ಋತು, ಪಕ್ಷ ಮತ್ತು ಮಾಸ ಮುಂತಾದ ಗಣನಾಸ್ಪದವಾದ ಕಾಲಾವಯವಗಳು ಸರ್ವೇಶ್ವರನ ಶಾಸನಾಧೀನವಾಗಿ ಜರುಗುವವು. ಹಾಗೂ ಯುಗ, ಮನ್ವಂತರ, ಪರಾರ್ಧವೆಂಬ ಮಿಕ್ಕ ಅನೇಕ ವಿಧವಾದ ಕಾಲ ವಿಶೇಷಗಳು ನನ್ನ ಶಾಸನ ಪಥದಲ್ಲಿದ್ದು ಸ್ವಕಾರ್ಯ ಪರಿಣಾಮವನ್ನು ನೆರವೇರಿಸುತ್ತವೆ. ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜ ಎಂಬ 4 ವಿಧದ ಪ್ರಾಣಿಗಳು, ಚರ ಅಚರ ಪ್ರಾಣಿಗಳು ಮಹೇಶ್ವರನಾದ ಪರಮಾತ್ಮನ ನಿಯೋಗವನ್ನು ಅನುಸರಿಸಿ ಜೀವಿಸುವವು. ಮತ್ತು ಸಮಸ್ತ ಪಾತಾಳ ಲೋಕಗಳು, ಎಲ್ಲ ಊರ್ಧ್ವ ಭಾಗದಲ್ಲಿರುವ ಲೋಕಗಳು ಮತ್ತು ಎಲ್ಲ ಬ್ರಹ್ಮಾಂಡಗಳು ಸರ್ವೇಶ್ವರನಾದ ಪರಮಾತ್ಮನ ಶಾಸನದಿಂದ ಒಂದೇ ಕ್ರಮದಲ್ಲಿ ನಿಂತಿರುವವು. ಮತ್ತು ಹಿಂದೆ ಅನೇಕ ಪದಾರ್ಥಗಳ ಗುಂಪಿನಿಂದ ಕೂಡಿ ಕೆಲವು ಕಾಲ ಪ್ರವರ್ತಿಸಿ ಕಳೆದು ಹೋಗಿರುವ ಸಂಖ್ಯಾತೀತವಾದ ಅನೇಕ ಬ್ರಹ್ಮಾಂಡಗಳು ಸರ್ವ ದೇಶಗಳಲ್ಲಿಯೂ ನನ್ನ ಆಜ್ಞೆಯಿಂದಲೇ ನಿಯಮಿತವಾಗಿದ್ದವು. ಮತ್ತು ಆತ್ಮನಿಗೆ ಉಪಕರಣವಾದ ಅನೇಕ ವಸ್ತುಗಳಿಂದ ಕೂಡಿ ಮುಂದೆ ಹುಟ್ಟುವ ಅನೇಕ ಬ್ರಹ್ಮಾಂಡಗಳು ಯಾವಾಗಲೂ ಸರ್ವೋತ್ತಮನಾದ ಪರಮಾತ್ಮನ ಆಜ್ಞಾವಚನವನ್ನು ಅನುಸರಿಸುತ್ತವೆ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಭೂತಾದಿ ಮತ್ತು ಮೂಲ ಪ್ರಕೃತಿ ಎಂಬ ಪ್ರಪಂಚದ ಮೂಲ ತತ್ವಗಳು ನನ್ನ
ಅಧೀನದಲ್ಲಿರುತ್ತವೆ. ಅಶೇಷ ಜಗತ್ತಿಗೆ ಕಾರಣವೂ ಸರ್ವಭೂತಗಳನ್ನು ಮೋಹಪಡಿಸುವುದೂ ಆದ ಮಾಯಾಶಕ್ತಿಯು ಈಶ್ವರನ ನಿಯೋಗವನ್ನು ಅನುಸರಿಸಿ ಆಯಾಯ ರೂಪಗಳಿಂದ ಪರಿಣಮಿಸುವುದು. ದೇಹಧಾರಿಗಳಾದ ಪ್ರಾಣಿಗಳಿಗೆ ಶ್ರೇಷ್ಠನಾದ ದೇವನೆಂದು ಯಾವ ಪುರುಷನು ಕರೆಯಲ್ಪಡುವನೋ ಅಂತಹ ಆತ್ಮನು ಈಶ್ವರನ ನಿಯೋಗಾನುಸಾರವಾಗಿ ವ್ಯವಸ್ಥಿತನಾಗಿರುವನು. ಮೋಹವೆಂಬ ಕಲ್ಮಶವನ್ನು ದೂರ ಮಾಡಿ ಯಾವ ಬುದ್ಧಿಯಿಂದ ಪರಮಾರ್ಥ ಪದವನ್ನು ಹೊಂದಬಹುದೋ ಅಂತಹ ಬುದ್ಧಿಯು ಮಹೇಶ್ವರನ ನಿಯೋಗದ ಅಧೀನದಲ್ಲಿರುವುದು. ಇದನ್ನು ಹೆಚ್ಚಾಗಿ ವರ್ಣಿಸಿ ಆಗುವುದೇನು? ಈ ಸಮಸ್ತ ಜಗತ್ತು ನನ್ನ ಶಕ್ತಿ ರೂಪವಾಗಿರುವುದು. ಇದೆಲ್ಲವೂ ನನ್ನಿಂದ ಪ್ರೇರೇಪಿಸಲ್ಪಡುತ್ತದೆ ಮತ್ತು ನನ್ನಲ್ಲಿಯೇ ಲಯವನ್ನು ಹೊಂದುತ್ತದೆ. ನಾನು ಸ್ವಯಂ ಪ್ರಕಾಶನು, ಸನಾತನನು, ಭಗವಂತನು, ಮಹೇಶ್ವರನು, ಪರಮಾತ್ಮನು ಮತ್ತು ಪರಬ್ರಹ್ಮ ರೂಪನೂ ಆಗಿರುವೆನು. ನನಗಿಂತ ವ್ಯತಿರಿಕ್ತನಾಗಿ ಮತ್ತಾವ ಆತ್ಮನೂ ಇಲ್ಲ. ಈ ರೀತಿಯಾಗಿರುವ ಪರಮ ತತ್ವಜ್ಞಾನವು ನನ್ನಿಂದ ನಿಮಗೆ ಉಪದೇಶಿಸಲ್ಪಟ್ಟಿದೆ. ಪ್ರಾಣಿ ಸಾಮಾನ್ಯವು ಈ ತತ್ವವನ್ನು ತಿಳಿದು ಜನ್ಮ ಮರಣಗಳೆಂಬ ಸಂಸಾರ ಬಂಧನದಿಂದ ಮುಕ್ತನಾಗುವನು. ಇತಿ ಶ್ರೀ ಕೂರ್ಮಪುರಾಣೆ ಏಕೋನಷಷ್ಟಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 60ನೆಯ ಅಧ್ಯಾಯವಾದ ಈಶ್ವರನ ವಿಭೂತಿ ವಿಸ್ತಾರ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.